ri sa ri sa 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 ma ga ri sa ri 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 pa ma ga ri ga 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 ma ga ma pa. ಸರ್ ಅದೇ ಇಲ್ಲೆಲ್ಲ ಇವಾಗ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಜನಕ್ಕೇನೋ ಒಂದು ಬೇರೆ ಥರ ಕಾರ್ಯಕ್ರಮ ಮಾಡಬೇಕು, ಇದೆಲ್ಲ ಓಕೆ. ಆದರೆ ಆ ತಾಯಿ ಅನುಗ್ರಹ ಇಲ್ಲದೆ ನಾವು ಇದನ್ನು ಹತ್ತಕ್ಕಾಗಲ್ಲ. 100% ಬರೋಕ್ಕಾಗಲ್ಲ ಸರ್. ಇವತ್ತು ಒಂದು ಕಾರೇ ಹೋಗಿ ದೇವಸ್ಥಾನದ ಮುಂದೆ ನಿಂತ್ಕೋ. ಈ ಕಾಲದಲ್ಲಿ ನಾವು ಬೆಟ್ಟ ಹತ್ಕೊಂಡು ಹೋಗ್ತೀವಿ ಅಂದ್ರೆ ಯಾರೋ ಜನ ಅರ್ಕೆ ಮಾಡ್ಕೊಂಡಿದ್ರು. ಹೌದು ಮತ್ತು ರೆಗ್ಯುಲರ್ ಆಗಿ ಯಾರು ಬೆಟ್ಟ ಹತ್ತಿ ಇಳಿದವ್ರು ಮಾತ್ರ ಬರ್ತಾರೆ ಅವರು. ಹೌದು ನಾವು ಆಕಸ್ಮಿಕವಾಗಿ ಬರ್ಬೇಕು, ಅದೆಲ್ಲ ದೇವಿಗೆ ಒಂದು ಕರುಣೆ, ದೈವ ಇಚ್ಛೆ ಅದಷ್ಟೇ. ಹೌದು, ಅವ್ರ ಇಚ್ಛೆ. ನಾವೆಲ್ಲ ಸಣ್ಣ ವಯಸ್ಸಲ್ಲಿ ನಾವು ಅಭಿಮಾನಿಗಳು. ಹಂಸಲೇಖ ಅವ್ರು ಸಿಕ್ಕಿದ್ರೆ ಅವ್ರು ಕಾಲು ಹಿಡ್ಕೋಬೇಕು ಅಂತಿದ್ವಿ ನಾವು. ಅನುರಾಗದ ಅಲೆಗಳು ಆ ಟೈಮಲ್ಲೆಲ್ಲ ಎಂತ ಒಂದು ಪ್ರೇಮಲೋಕ, ರಣಧೀರ, ಇವರು ನನಗೆ ಸಿಕ್ಕದೆ ಇಂಟರ್ವ್ಯೂ ಮಾಡಿರಲಿಲ್ಲ ನಾನು ಸಿನಿಮಾಗೆ ವಾಪಸ್ ಬರೋ ಅಂಥದ್ದು ನನಗೆ ಪ್ರಮೇಯ ಇರಲಿಲ್ಲ. ನಾನು ಗ್ಯಾರಂಟಿ ಬರ್ತಾ ಇರಲಿಲ್ಲ. ಇಲ್ಲ ಸರ್, ನಿಮ್ಮ ಡೆಸ್ಟಿನಿಲಿ ಇತ್ತು ಸರ್. ಡೆಸ್ಟಿನಿ ಇತ್ತು ನೋಡಿ, ಅದಕ್ಕೊಂದು ದಾರಿ ಬೇಕಲ್ಲ, ಒಂದು ಪ್ರೇರಣೆ ಬೇಕಲ್ಲ ಅಲ್ವೇ? ಅದಕ್ಕೆ ಹೇಳೋದು ಆ ಟೈಮಲ್ಲಿ ಏನೇನು ಆಗ್ಬೇಕು ಅದಾಗುತ್ತೆ ಅಂತ. ಖುಷಿ ಆಯ್ತು ನೀವು ಸಿಕ್ಕಿದ್ದು. ಓಕೆ ಸರ್, ಥ್ಯಾಂಕ್ ಯು ಸರ್. ಹ್ಯಾಪಿ ಯುಗಾದಿ. ಓಕೆ ನಮಸ್ಕಾರ ಸರ್. ಇದನ್ನ ಹೇಳ್ತಾ ಇದ್ರಿ ಕೇದಾರ್ನಾಥ್ಗೆ ಹೋಗಿದ್ದ ವಿಚಾರ. ನೋಡಿ, ಕೇದಾರ್ನಾಥ್ ನಾನು ಹೇಳಬೇಕು ಅಂದರೆ ಮಾನಸ ಸರೋವರ ಹೋಗಿದ್ದೀನಿ. ಮಾನಸ ಸರೋವರ ಹೋಗಿದ್ದೀನಿ. ಅಲ್ಲೇನಾಗುತ್ತೆ ಅಂದರೆ ಒಂದೇ ಒಂದು ವಿಚಾರ ಹೇಳಬೇಕು ಅಂದರೆ, ಮಾನಸ ಸರೋವರ ನಾವು ಹೋಗಿದ್ದು 35 ಜನ, 30ರಿಂದ 36 ಜನ ಹೋದ್ವಿ. ಅದರಲ್ಲಿ ಪರಿಕ್ರಮ ಅಂತ ಬರುತ್ತೆ, 3 ದಿನ ಪರಿಕ್ರಮ ಮಾಡೋದು. 6 ಜನ ಮಾಡಿದ್ದು. 6 ಜನದಲ್ಲಿ 3 ಜನ ಕುದುರೆ, 4 ಜನ ಕುದುರೆ, ಇನ್ನಿಬ್ರು ಮಾತ್ರ ನಡೆದಿದ್ದು. ಅದ್ರಲ್ಲಿ ನಾನೊಬ್ಬ. ಒಬ್ಬರು ನಡೆದ್ರು, ಆದ್ರೆ ಅವ್ರು ಟೈಮ್ ತಗೊಂಡ್ರು. ಸೆಕೆಂಡ್ ಏನಾಗ್ಬಿಡುತ್ತೆ, 2ನೇ ದಿನ 22 ಕಿಲೋಮೀಟರ್ ನಡಿಬೇಕು. 22 ಕಿಲೋಮೀಟರ್. ಅವಾಗ ಏನಂದ್ರೆ ಮೊದಲನೇ ದಿನ 12 ಕಿಲೋಮೀಟರ್ಸು ಅವತ್ತು ಹಾಲ್ಟ್ ಮಾಡ್ತೀವಿ. ಒಂದಿನ ಅಲ್ಲಿ ಓವರ್ ನೈಟ್ ಹಾಲ್ಟ್ ಮಾಡ್ತೀವಿ. ಕರೆಕ್ಟಾಗಿ ಏನು ನಮ್ಮ ಬೆಟ್ಟ ಕೈಲಾಸ ಏನಿದೆ ಅದ್ರ ಕೆಳಗಡೆ ಹಾಲ್ಟ್ ಮಾಡ್ತೀವಿ ಮೊದಲನೇ ದಿನ. 2ನೇ ದಿನ 22 ಕಿಲೋಮೀಟರ್. ಅಲ್ಲಿಗೆ ನಿಮ್ಗೆ ಯಾವ ಥರ ವೆಹಿಕಲ್ ಸಿಗಲ್ಲ. ಏನಿದ್ರು ನೀವು ಬರೋಂಗಿದ್ರೆ ಕುದುರೆ ಮೇಲೆ ಬರಬೇಕು, ನಡಿಲೇಬೇಕು, ಇಲ್ಲ ಕುದುರೆ ಮೇಲೆ ಬರಬೇಕಾಗುತ್ತೆ. 22 ಕಿಲೋಮೀಟ್ರ್ ಒಂದೇ ಸರಿ ಸ್ಟ್ರೆಚ್. ಆ ಸ್ಟ್ರೆಚ್ ಮುಗಿಸಿ ಸಂಜೆವರೆಗೆ ಬಂತೆ ಅಲ್ಲೊಂದು ಹಾಲ್ಟ್ ಮಾಡ್ತೀವಿ, 2ನೇ ಹಾಲ್ಟ್. 3ನೇ ದಿನ ಬಂದು ನಿಮಗೆ 12 ಕಿಲೋಮೀಟರ್ಸ್. 12 ಕಿಲೋಮೀಟರ್ಸ್ ಟೋಟಲ್ ನಿಮಗೆ ಒಂದು 48 ಕಿಲೋಮೀಟರ್ಸ್. ನಿಮಗೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸೇ ಬೇರೆ. ಅದು ಏನು ಅನಿಸ್ತದೆ ಮಾನಸ ಸರೋವರ ಹೋಗಿ ಅದನ್ನು ನೋಡ್ತಾ ಇರೋಂಗೆ ಏನು ಅನ್ನಿಸ್ತದೆ? ಅಲ್ಲ, ನಮಗೆ ಅಲ್ಲಿ ಹೋಗಿ ಆ ಮಾನಸ ಸರೋವರ ಒಂದು ನದಿಲಿ ನಾವೇನು ಸ್ನಾನ ಮಾಡ್ತೀವಿ, ಅದೇ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಪುಣ್ಯಕ್ಕಿಂತ ನಿಮ್ಮ ಆ ಫೀಲಿಂಗ್ ನಾವು ಹೇಳ್ಕೊಳಕ್ಕಾಗಲ್ಲ. ಆ ಸ್ಥಳದ ಮಹಿಮೆ ಎಷ್ಟಿದೆ ಅಂದರೆ, ಎಷ್ಟು ಎನರ್ಜಿ ಇದೆ ಅಂದರೆ. ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕು ಅಂದರೆ, ಈ ಸುತ್ತ 48 ಕಿಲೋಮೀಟ್ರ್ ಏನು ನಾವು ನಡೀತೀವಿ, ಎಲ್ಲೂ ಟವರ್ ಇಲ್ಲ, ಆದ್ರೆ ಮೊಬೈಲ್ಗೆ ಕ್ಯಾಚ್ ಆಗುತ್ತೆ. ಹೆಂಗೆ ಸರ್? ಅದು ಮ್ಯಾಗ್ನೆಟಿಕ್ ಪವರ್ ಹಂಗಿದೆ ಆ ಏರಿಯಾ, ಆ ಒಂದು ಜಾಗಕ್ಕೆ ಆ ಮ್ಯಾಗ್ನೆಟಿಕ್ ಪವರ್ ಅಷ್ಟಿದೆ. ಇಲ್ಲಿ ರೋಡ್ ಕಾಣ್ತಾ ಇದೆ ಸರ್, ಇಲ್ಲಿ ನೋಡಿ, ಇಲ್ಲಿಗೆ ನಮಗೆ ಒಂದು 600 ಮೆಟ್ಲು ಬರ್ತೀವಿ. ಇಲ್ಲ 600, ಇನ್ನು 100 ಮೆಟ್ಲು ಹತ್ತಿದ್ರೆ ನಮಗೆ 700 ಮೆಟ್ಲು ಆಗುತ್ತೆ. ಅಲ್ಲಿ ನಮಗೆ ನಂದಿ ಅಲ್ಲ ನಂದಿ. ಸರ್, ಇವಾಗ ಈ ರೋಡ್ ಅಕ್ಸೆಸಿಬಲ್ ಇದೆಯಾ? ಇಲ್ಲ, ಈಗ ಓಡಾಡ್ತಾ ಇಲ್ಲ ಸರ್. ಇಲ್ಲಿ ಭೂಕುಸಿತ ಆಗಿದೆ ಇಲ್ಲಿ ಈ ಕಡೆ. ಸೊ ಯಾವ್ದು ವೆಹಿಕಲ್ ಬಿಡ್ತಾ ಇಲ್ಲ, ಈಗ ಬಿಡ್ತಾ ಇಲ್ಲ, ಯಾವ್ದು ವೆಹಿಕಲ್ ಓಡಾಡ್ತಾ ಇಲ್ಲ. ಓಕೆ, ಮಾನಸ ಸರೋವರ ಅದು ಹೇಳಿದ್ರಿ. ಕೇದಾರ್ನಾಥ್ ಅಯ್ಯೋ ನಿಜವಾಗ್ಲೂ ನಾನು ರಘುರಾಮ್, ಇದು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಕೇದಾರ್ನಾಥ್ ಹೇಗೆ ಅಂದರೆ, ನಾನು ಎಷ್ಟೋ ಕಡೆ ಹೋಗಿದ್ದೀನಿ, ಮಾನಸ ಸರೋವರ ಹೋಗಿದ್ದೀನಿ, ಬೇರೆ ಕಡೆ ಎಲ್ಲ ಹೋಗಿ ಬಂದಿದ್ದೀನಿ. ಕೇದಾರ್ನಾಥ್ ನಾನು ಹತ್ತಕ್ಕೆ ಹೋಗಿ ಚಾಮುಂಡಿ ಬೆಟ್ಟ ಅಂಥದ್ದು ಈಗ ನಾವೇನು ಹತ್ತುತ್ತಾ ಇದ್ದೀವಿ, ಕಡಿಮೆ ಅಂದರೂ 12 ಬೆಟ್ಟ ಹತ್ತಬೇಕು. 12 ಬೆಟ್ಟ ಎಲ್ಲೂ ನಿಮಗೆ ಪ್ಲೇನ್ ಸಿಗೋದಿಲ್ಲ, ಎಲ್ಲ ಸ್ಟೀಪೇ. ನನ್ನಂಥವನೇ ಸುಸ್ತಾಗಬೇಕಾದ್ರೆ ಲೆಕ್ಕ ಹಾಕೊಳ್ಳಿ. ನಾನು ಬೆಳಗ್ಗೆ 9 ಗಂಟೆಗೆ ಹೊರಟಿದ್ದಕ್ಕೆ ಹೋಗಿ ಸೇರೋವ್ರಿಗೆ 5 ಗಂಟೆ ಆಗಿತ್ತು. ಕೆಲವರೆಲ್ಲ ಬೆಳಗ್ಗೆ ನನ್ನ ಜೊತೆ ಬಂದವರು ರಾತ್ರಿ 11 ಗಂಟೆಗೆ ಬಂದು ಸೇರಿದ್ದಾರೆ. ಸರಿ, ಮಾನಸ ಸರೋವರಕ್ಕೆ ಹೋದಾಗ ಏನೋ ಒಂದು ವಾವ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಗೆ ಆ ಥರದ್ದು ಏನಾದ್ರು ಹೌದು ನೋಡಿ, ಅಲ್ಲಿ ಒಬ್ಬೊಬ್ಬರಿಗೆ ನಮ್ಮ ಕೈಲಾಸ ಬೆಟ್ಟ ಏನಿದೆ, ಕೈಲಾಸದ್ದು ಒಬ್ಬೊಬ್ರಿಗೆ ಒಂದೊಂದು ಥರ ರೂಪ ಕಾಣುತ್ತೆ.
ಕೆಲವ್ರಿಗೆ ಗಣಪತಿ ಕಾಣುತ್ತೆ, ಕೆಲವ್ರಿಗೆ ಆಂಜನೇಯ ಥರ ಕಾಣುತ್ತೆ, ಈಶ್ವರ ಕಾಣುತ್ತೆ, ಹಿಂದ್ಗಡೆಯಿಂದ ಹೋದ್ರೆ ನಂದಿ ಕೂತಿದಂಗೆ ಕಾಣುತ್ತೆ. ಮಾನಸ ಸರೋವರ ಏನಂದರೆ ಅದನ್ನು ನೀವು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಿಮ್ಗೆ ಏನು ಆ ಥರ ಕಾಣುತ್ತೆ? ನಮಗೆ ಅದೇ ಈಗ ನಮಗೆ ಗಣಪತಿ ಒಂದು ನಿಮ್ಗೆ ಎದುರುಗಡೆನೇ ಕಾಣುತ್ತೆ, ಆ ಸೊಂಡ್ಲು ಗಿಂಡ್ಲು ಎಲ್ಲ ಗಣಪತಿ ಒಂದು ಆಕಾರ ಕಾಣುತ್ತೆ. ಆಕ್ಸಿಜನ್ ಲೆವೆಲ್ಸ್ ಎಲ್ಲ ಹೇಗಿರುತ್ತೆ ಸರ್? ಆಕ್ಸಿಜನ್ ಲೆವೆಲ್ ಮೇಲ್ಗಡೆ ಹೋಗ್ತಾ ಕಡಿಮೆ. ನಮ್ಮ ಒಂದು ನಮ್ಮಲ್ಲಿ ಏನು ಮಾಡ್ತಾರೆ ತಪ್ಪು ಅಂದರೆ 60 ವರ್ಷ ಆದಮೇಲೆ ಹೋಗ್ಬೇಕು, ಅದು ತಪ್ಪು. ಏನಿದ್ರು 60 ವರ್ಷ ಕೆಳಗಡೆನೇ ಹೋಗ್ಬೇಕು. ಆಮೇಲೆ ಫಿಸಿಕಲಿ ಫಿಟ್ ಇರಬೇಕು, ಇಲ್ಲಾಂದರೆ ಹೋಗ್ಬಾರ್ದು. ಯಾಕಂದರೆ ಎಷ್ಟೋ ಜನ ಪಾಪ ನನ್ನ ಜೊತೆ ಬಂದವ್ರು, ನಾನು ನಿಮ್ಗೆ ಹೇಳಿದೆ 36 ಜನ ಹೋಗಿದ್ವಿ. 30 ಜನ ಮೊದಲನೇ ದಿನ 12 ಕಿಲೋಮೀಟರ್ ನಡೆದು ವಾಪಸ್ ಹೊಟ್ಟೋಗ್ಬಿಟ್ರು. 30 ಜನ ಅವ್ರಿಗೆಲ್ಲ ಆಗಲಿಲ್ಲ. ವಯಸ್ಸಾದವ್ರಿಗೆಲ್ಲಂತೂ ಗ್ಯಾರಂಟಿ ಆಗಲ್ಲ. ನಿಜವಾಗ್ಲೂ ನೀವೆಲ್ಲ ಗ್ರೇಟ್. ಅಂದರೆ ನಾವು ಮಾತಾಡ್ಕೊಂಡು ಬಂದ್ವಿ, ಸಾರ್ ಹೇಳಿದ್ರು ಹೆಣ್ಮಕ್ಳು ಹಿಂಗೆ ಹತ್ಕೊಂಡು ಹೋಗ್ತಾರೆ ಇಲ್ಲಿ ಕುಂಕುಮ ಹಚ್ಕೊಂಡು ಅಂತ. ಚಾಮುಂಡಿ ತಾಯಿ ಶಕ್ತಿ ಹೆಂಗಿಷ್ಟು ಅಂತಂದ್ರೆ ಈ ತರ ನಿಮ್ಮಂತ ಎಲ್ಲಾ ಹೆಣ್ಮಕ್ಳುಗಳು ಹಿಂಗ್ ಮಾಡೋದಮ್ಮ. ಗ್ರೇಟ್ ನಿಜವಾಗ್ಲೂ. ನಾನು ನಿಮ್ಮನ್ನ ಎಂಬ್ರೇಸ್ ಮಾಡಕ್ ಹೇಳ್ತಿಲ್ಲ, ನಿಜವಾಗ್ಲೂ ಗ್ರೇಟ್. ಒಳ್ಳೇದಾಗ್ಲಿ ನಿಮ್ಗೆ. ನಿಮ್ಗೆ ಅದೇ ಈ ಕೇದಾರ್ನಾಥ್ ವಿಚಾರ ಮಾತಾಡ್ತಾ ಇದ್ದಾರೆ. ಆ ಕೇದಾರ್ನಾಥ್ ಎಷ್ಟೋ ಜನ ಪಾಪ ನಡ್ಕೊಂಡು ಬರ್ತಾರೆ. ಯಾವ ತರ ಬರ್ತಾರೆ ಅಂತ ಆ ದೇವರೇ ಅಲ್ಲ, ಆ ದೇವರ ಒಂದು ಕೃಪೆ ಇಲ್ಲದೆ ಅದು ಆಗೋದಿಲ್ಲ. ಅದು ಎಲ್ಲ ಒಂದು ಲೈಫಲ್ಲಿ ಒಂದೊಂದು ಸತಿ ಮಾಡಿದ್ರೆ ದೊಡ್ಡ ವಿಚಾರ. ನಿಜ ಸರ್. ಯಾಕೆ ಹಿಂಗೆ ಜಿಗ್ಸಾಗ್ ಆಗಿ ಹತ್ತುತ್ತಾ ಇದ್ದಾರೆ ಸರ್ ಅವರು? ಸರ್ ಈಗೇನಾಗುತ್ತೆ, ನಾವು ನೇರ ಹತ್ತಿದ್ರೆ ಹಿಂಗೆ ಹತ್ತಬೇಕಾಗುತ್ತೆ, ಪ್ರತಿಯೊಂದು ಮೆಟ್ಲು ಹಿಂಗೆ ಹತ್ತಬೇಕಾಗುತ್ತೆ. ಅದು ನಿಮ್ಗೆ ಸ್ಟ್ರೇನ್ ಆಗುತ್ತೆ. ಯಾವಾಗ ನೀವು ಜಿಗ್ಸಾಕ್ ಆಗಿ ನಡೀತೀರಾ ಅದು ಸುಲಭ ಆಗುತ್ತೆ ನಿಮ್ಗೆ. ಈಗ ಫಾರ್ ಎಕ್ಸಾಂಪಲ್ ವೆಹಿಕಲ್ ತಗೊಳ್ಳಿ, ಯಾವುದೇ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ನಿಮ್ಗೆ ವೆಹಿಕಲ್ ಹಿಂಗೆ ಹತ್ತೋದಿಲ್ಲ, ಜಿಗ್ಜಾಗ್ ಆಗಿ ಹತ್ಕೊಂಡು ಹೋಗ. ಅದಕ್ಕೆ ಅವ್ರು ಹಂಗೆ ನಡೀತಾ ಇರೋದು. ಹೌದು. ಆಮೇಲೆ ಇಳಿಬೇಕಾದ್ರೂ ಕ್ರಾಸ್ ಆಗಿ ಇಳಿಬೇಕು. ಅವಾಗ ಏನಾಗುತ್ತೆ, ಗ್ರಿಪ್ ಸಿಗುತ್ತೆ. ಇಲ್ಲ ಸಡನ್ ಆಗಿ ಇಳಿಬೇಕಾದ್ರೂ ನಿಮ್ಗೆ ಬೀಳೋ ಅಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಹೌದು. ಸರ್ ಇದು ಇಲ್ಲಿಗೆ ಇವಾಗ 700 ಇಲ್ಲಿ ನೋಡಿ 700 ಮೆಟ್ಲು. ಓಕೆ. ಸೊ ಇಲ್ಲಿವರೆಗೆ ನಿಮ್ಗೆ ಏನು ಒಂದು ಕಡಿತಾ ಇದೆ, ಸ್ಟೀಪ್ ಅನ್ನೋದೇನಿದೆ ಇಲ್ಲಿವರೆಗೆ ಮಾತ್ರ. ಸೊ ಇದು ರೋಡ್. ಇಲ್ಲಿ ಈ ಕಡೆ ಹೋದ್ರೆ ನಿಮ್ಗೆ ಚಾಮುಂಡಿ ಬೆಟ್ಟದಿಂದ ಬರೋಂಥವ್ರು ಈಗ ಕುಸಿತ ಆಗಿದೆ. ಈಗ ಇಲ್ಲಿಂದ ವೆಹಿಕಲ್ ಅಲ್ಲಿ ಬಂದು ನಂದಿ ನೋಡ್ಕೊಂಡು ಈ ಕಡೆ ಡೌನ್ ಅಲ್ಲಿ ಎಳ್ಕೊಂಡು ಹೋಗ್ತಾ ಇದ್ದಾರೆ ಕಾರ್ಗಳು ಹೋಗ್ಬೇಕಾದ್ರೆ ಆ ತರ. ಇವಾಗ ನಂದಿ ಇಲ್ಲೇ ಅಲ್ವ ಸರ್? ನಂದಿ ಈಗ ನಂದಿಗೆ ಬರ್ಬೇಕಾದ್ರೆ ಚಾಮುಂಡಿ ಬೆಟ್ಟದಿಂದ ಮೆಟ್ಲಿಂದಾನೆ ಬರ್ಬೇಕಾದ್ರೆ. ನೋಡಿ ಎಷ್ಟು ಸಿನಿಮಾಗಳು ಶೂಟಿಂಗ್ ಆಗಿದೆ. ಹೌದು. ಎಷ್ಟು ನಾವು ಚಿಕ್ಕ ಮಕ್ಕಳಿದ್ದಾಗ ಬಂದಿದ್ದು, ಎಷ್ಟೋ ಶತಮಾನದ್ದು ನಂದಿ ಅಲ್ವಾ ಸರ್? ಹೌದು. ನಂದಿಗೆ ಒಂದು ನಮಸ್ಕಾರ ಹಾಕೊಂಡ್ಬಿಡೋಣ. ಬನ್ನಿ. ಇಲ್ಲಿ ಒಂದು ಯುಗ ಪುರುಷ ಒಂದು ಶಾರ್ಟ್ ಜ್ಞಾಪಕ ಇದೆ. ರಾಮಕೃಷ್ಣ ಅವ್ರು ಮುನ್ ಸೇನ್ ಅವ್ರಿಗೆ ಹಾರ ಸುಮಾರು ಸಿನಿಮಾಗಳಿದೆ ಅಲ್ಲ, ಬಾಳಿಯ ಎಷ್ಟಿದೆಯೋ ಸರ್. ಹೌದು. ಸುಮಾರು ಚಿತ್ರಗಳಲ್ಲಿ ಇದು ಮಾಡಿದ್ದಾರೆ, ಚಿತ್ರೀಕರಣ ಮಾಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಮಳೆ ಬಿಸಿಲು ಎಲ್ಲ ತಡ್ಕೊಂಡಿದೆ. ಗ್ರೇಟ್. ಹೌದು. ನಂದಿ ಅಂದ್ರೆ ಶಿವನ ಕಾಯಂ ಬಂಟ ಒಂಥರ. ಹೌದು. ಈಶ್ವರನಷ್ಟೇ ಒಂದು. ಅಲ್ಲಿ ಏನಾಗಿದೆ ನೋಡಿ, ನಮ್ಮ ಎಷ್ಟೋ ಜನ ಗೊತ್ತಿಲ್ಲ, ಚಾಮುಂಡಿ ಬೆಟ್ಟದಲ್ಲಿ ತಾಯಿ ನೆಲ್ಸಕ್ಕೆ ಮುಂಚೆ ಮಹಾಬಲೇಶ್ವರ ಅಂತ ಈಶ್ವರನ ದೇವಸ್ಥಾನ ಇದೆ. ಇಲ್ಲಿ ಬೆಟ್ಟದಲ್ಲಿ. ಅದೇ ಹಳೆಯದು. ಆಮೇಲೆ ನಮ್ಮ ತಾಯಿಯವ್ರ ದೇವಸ್ಥಾನ ಮಾಡಿದ್ದು ಅದು ತುಂಬಾ ಹಳೆಯದು. ಅದಕ್ಕೆ ಇಲ್ಲಿ ನಂದಿ ಇರೋಂಥದ್ದು ನೋಡಿ. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಬರ್ತಾ ಇರ್ಬೇಕಾದ್ರೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ಈ ಒಂದು ಇದು ಕಾಣ್ತಾ ಇದೆ ನೋಡಿ. ಯಾವುದು? ಇಲ್ಲಿ ಕಾಲು ಕೆಳಗಡೆ ನುಗ್ತಾ ಇದ್ವಿ ನಾವು. ಇಲ್ಲ ಇಲ್ಲಿ ನಂದಿ ಕಾಲು ಅಂತೇಳಿ ಇದು ಒಳಗಡೆಯಿಂದ ಬರ್ತಾ ಇದ್ವಿ ನಾವು. ಥ್ಯಾಂಕ್ ಯು. ನಮಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ. ಅಲ್ಲ, ಇನ್ಮೇಲೆ ಪ್ರತಿ ವರ್ಷ ನಮ್ಮ ಜೊತೆ ಒಂದ್ಸರಿ ಖಂಡಿತ ಸರ್, ಖಂಡಿತ ಸರ್. ಇದು ಅಂದ್ರೆ ಅಷ್ಟು ಸ್ಟೀಪ್ ಅನ್ಸಲ್ಲ ಸರ್? ಇದೇನಿಲ್ಲ, ಇದು ಕಾಲಿನಡಿಗೆ ನಿಮ್ಗೆ ಇನ್ನು 300 ಮೆಟ್ಲೇನೋ ಇರುತ್ತೆ. ಸೊ ಇದು ಸ್ಟೀಪ್ ಇಲ್ಲ. ನಾನು ಹೇಳೋದಲ್ಲ, ಮುಕ್ಕಾಲು ಭಾಗ ಮುಗಿದೋಯ್ತು ಈಗ ನಿಮ್ಗೆ ಕಾಲು ಭಾಗ. ಇವಾಗ ನೆಕ್ಸ್ಟ್ ನಮಗೆ ಇಲ್ಲಿ ವ್ಯೂ ಪಾಯಿಂಟ್ ಸಿಗುತ್ತಾ? ಇಲ್ಲಿ ವ್ಯೂ ಪಾಯಿಂಟ್ ಇದೆ ಸರ್. ಓಕೆ. ಸರ್ ಸ್ವರ್ಗ. ನಮ್ಮ ಮೈಸೂರು ಎಷ್ಟು ಸುಂದರ ಸರ್. ಇಡೀ ಮೈಸೂರು ನಿಮ್ಗೆ ಕಾಣುತ್ತಿದ್ರಲ್ಲಿ.
ಎಷ್ಟು ಬೆಳೆದ್ಬಿಡ್ತು ಸರ್ ಮೈಸೂರು. ಹೌದು 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 ಹೌದು. ಏನೇ ಬೆಳೆದ್ರು ಈ ವಾತಾವರಣ ನಾವು ಇನ್ನೂ ಉಳಿಸ್ಕೊಂಡಿದ್ದೀವಿ, ಅದೇ ದೊಡ್ಡ ವಿಚಾರ. ಇಲ್ಲಿ ಬಂದಾಗ ಇಲ್ಲಿಂದ ನೀವು ಮೈಸೂರು ನೋಡಿದಾಗ ನಿಮ್ಮ ಮನಸ್ಸು ಏನು ಹೇಳುತ್ತೆ ಸರ್? ಮನಸ್ಸು ಒಂದು ನೀವು ಹೇಳ್ದಂಗೆ ಇಷ್ಟು ಬೆಳೆದ್ಬಿಟ್ಟಿದ್ದಿಲ್ಲ ಅಂತ ಒಂದೊಂದು ಅನಿಸುತ್ತೆ. ಆದರೆ ಇವತ್ತು ನಮಗೇನು ಅಂದರೆ ತುಂಬ ನಿಮ್ಮ ಬೆಂಗಳೂರು ಥರ ಅಂತೂ ಎಲ್ಲೂ ನಮಗೆ ಆ ಥರ ಒಂದು ಟ್ರಾಫಿಕ್ ಅಲ್ಲಾಗಲಿ ಇನ್ನೊಂದಾಗಲಿ ಇವತ್ತಿಗೂ ಇಲ್ಲ. ಪೊಲ್ಯೂಷನ್ ನಮ್ಮ ಅದೃಷ್ಟಕ್ಕೆ ಮೈಸೂರು ಇಸ್ ಒನ್ ಆಫ್ ದ ಕ್ಲೀನೆಸ್ಟ್. ಹೌದು 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 ಇಂಡಿಯಾದಲ್ಲಿ. ಹೌದು 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 ಹೌದು. ಈ ರೀಲ್ಸ್ ಮಾಡೋ ಹುಚ್ಚು, ಸೆಲ್ಫಿ ಹುಚ್ಚುಗಳಲ್ಲಿ ಹೌದು ಸ್ಟೀಪ್ ಅದನ್ನೇ ನೋಡಿ. ಅದಕ್ಕೆ ನಾವು ಆಕ್ಚುಲಿ ನಾವು ಬರೋದೇ ಇಲ್ಲ ಈ ಕಡೆ, ಯಾಕೆಂದ್ರೆ ನಾವು ಎನ್ಕರೇಜು ಮಾಡೋದಿಲ್ಲ. ಯಾಕೆಂದ್ರೆ ಇಲ್ಲಿ ಬರ್ತಾರೆ, ಇಲ್ಲಿ ತುದಿ ಇದೆ, ನೋಡೋದಿಲ್ಲ, ಸೆಲ್ಫಿ ತಗೊಳಕ್ ಹೋಗ್ತಾರೆ. ಹೆಚ್ಚು ಕಮ್ಮಿ ಆಗಿದೆ. ಈಗ ಎಷ್ಟೋ ಜನ ಪಾಪ ಈ ಸೆಲ್ಫಿ ತಗೊಳಕ್ ಹೋಗಿ ಏನೇನೋ ರೀಲ್ಸ್ ಮಾಡಕ್ ಹೋಗಿ ಎಲ್ಲ ಯೂತ್ಸ್ಗಳಿಗೂ ಒಂದು ರಿಕ್ವೆಸ್ಟ್. ಹೌದು, ದಯವಿಟ್ಟು ದಯವಿಟ್ಟು ನೀವು ಯಾರು ರಿಸ್ಕ್ ತಗೊಳ್ಳೇಬೇಡಿ. ನೀವಿದ್ರೆ ಇಲ್ಲಾಂದ್ರೆ ಏನಿಲ್ಲ. ಅವರು ನಿಮ್ಮ ಮನೆಯವರು, ತಂದೆ ತಾಯಿ, ಅಕ್ಕ ತಂಗಿರ, ಅಣ್ಣ ತಮ್ಮಂದ್ರು ನಿಮ್ಗೆ ಕಾಯ್ದಿರ್ತಾರೆ. ಇದ್ಯಾವುದೋ ಲೈಕ್ಸ್ ಕಮೆಂಟ್ಸ್ಗೆ ರಿಸ್ಕ್ ತಗೊಳಕ್ ಹೋಗ್ಬೇಡಿ ಪ್ಲೀಸ್, ರಿಕ್ವೆಸ್ಟ್. ತುಂಬಾ ಸ್ಟೀಪ್ ಇದೆ ಇಲ್ಲಿ. ಹೌದು ಹೌದು ಹೌದು. ಇದ್ರ ಮೇಲೆ ಹೋಗಕ್ಕಾಗಲ್ಲ, ಜಾರುತ್ತೆ ಅದು. ಅದೇ ಜಾರುತ್ತೆ. ಸೊ ವಂಡರ್ಫುಲ್ ಪ್ಲೇಸ್. ಹೌದು ಹೌದು. ರಾತ್ರಿ ಹೊತ್ತು ಇನ್ನೂ ಚೆನ್ನಾಗಿ ಕಾಣುತ್ತೆ. ಆಕ್ಚುಲಿ ರೋಡ್ ಇಂದ ಬಂದ್ರೆ ನಿಮ್ಗೆ ಇಡೀ ಲೈಟ್ ನಮ್ಮ ಪ್ಯಾಲೇಸ್ ಎಷ್ಟೋ ಜನ ಬಂದು ನಿಂತಿರ್ತಾರೆ. ಆ ಒಂದು 7 o'clock ಏನು ಪ್ಯಾಲೇಸ್ ಲೈಟ್ ಆನ್ ಆಗುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ. ದಸರಾ ಟೈಮಲ್ಲಿ ಅಲ್ಲೆಲ್ಲ ಅಲ್ಲಿ ಕಾಣುತ್ತೆ, ಅಲ್ಲಿ ನಮ್ಮ ಎಲ್ಲ ಬರುತ್ತೆ ಪ್ಯಾಲೇಸ್. ಆ ಕಡೆಯಿಂದ ಕಾಣುತ್ತೆ ಪ್ಯಾಲೇಸ್, ಕಂಪ್ಲೀಟ್ ಆಗಿ ಕಾಣುತ್ತೆ ನಿಮ್ಗೆ. ಸರ್ ಇದು ಆಂಜನೇಯ ಟೆಂಪಲ್. ಇದು ಆಂಜನೇಯ ಟೆಂಪಲ್. ಇದು ಕೊನೆ ನಿಮ್ಗೆ ಇನ್ನೇನು ಮುಗೀತು, ಫಿನಿಶಿಂಗ್ ಕೊನೆ ಅಂತ ಅನ್ಕೊಳ್ಳಿ. ಇದು ನಮ್ಮ ಆಂಜನೇಯ ದೇವಸ್ಥಾನ. ಇಲ್ಲಿ ಬಂದು ಕೈ ಮುಗಿದು ಇನ್ನು ನೆಕ್ಸ್ಟ್ ಚಾಮುಂಡೇಶ್ವರಿ ದರ್ಶನ. ಹೌದು ಹೌದು ಹೌದು. ಇದು ನೋಡಿ, ಇಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ತುದಿ. ಇದೆ ತುದಿ. ಹೌದು, ಮೆಟ್ಲು. 1000 ಮೆಟ್ಲು. 1000 ಮೆಟ್ಲು ಇದು. ಅಬ್ಬಾ, 1000 ಮೆಟ್ಲು. ಒಳ್ಳೆ ಅನುಭವ ಸರ್. ಈ 1000 ಮೆಟ್ಲು ಹತ್ತಬೇಕಾದ್ರೆ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡ್ಕೊಂಡ್ ಬಂದ್ವಿ. ಹೌದು ಹೌದು. ದೇವಸ್ಥಾನ, ಪಿಲ್ಗ್ರಿಮೇಜು, ನಿಮ್ದು ಕೇದಾರ್ನಾಥ್, ಹೌದು ಅಪ್ಪು ಅವರು, ಹೌದು, ಎಲ್ಲವೋ ಜೊತೆಗೆ ನಿಮ್ಮ ಫ್ಯಾನ್ಸು ಸಿಕ್ತಿದ್ರು. ಹೌದು. 1000 ಮೆಟ್ಲು ಆಯ್ತು. 1000 ಮೆಟ್ಲು ನೋಡಿ, ಅಲ್ಲೇ ಬರ್ತಿದ್ದೆ. ಸೊ ನಿಮ್ದು ರೆಕಾರ್ಡ್ ಇದು. ರೆಕಾರ್ಡ್ ನಮ್ದು ರೆಕಾರ್ಡ್, ನಿಮ್ದು ರೆಕಾರ್ಡ್ ಅದೇ ಕಾಣುತ್ತೆ ನೋಡಿ. ಆನ್ ಮಾಡಿದ್ದೆ 1 hour 32 minutes. ನಾವು ತೊಗೊಂಡಿದ್ದು ಹತ್ತೋದಕ್ಕೆ ಅಫ್ಕೋರ್ಸ್ ಎಲ್ಲ ವಿಚಾರಗಳನ್ನ ಮಾತಾಡ್ಕೊಂಡು ನಿಧಾನಕ್ಕೆ ಹತ್ತಿದ್ವಿ. ನಮ್ಮ ಟೆಕ್ನಿಷಿಯನ್ ಪಾಪ ಸ್ವಲ್ಪ ಅಭ್ಯಾಸ ಇರಲಿಲ್ಲ. ಆಮೇಲೆ ಅವ್ರು ಹಾಕಿರೋ ಬಟ್ಟೆ ಕೂಡ ಅವ್ರಿಗೆ ಕಂಫರ್ಟ್ ಮಾಡ್ತಿರಲ್ಲ ನಡೆಯೋದಕ್ಕೆ, ಹಾಗಾಗಿ ಲೇಟ್ ಆಯ್ತು. ಬಟ್ ಎನಿವೇ ಎಂಜಾಯ್ಡ್ ದ ವಂಡರ್ಫುಲ್ ಹೈಕಿಂಗ್ ಸರ್. ಹತ್ತಿದ್ದು. ಸೊ ಅಲ್ಲಿ ಗೋಪುರ ಕಾಣುತ್ತೆ, ಗೋಪುರದ ಹತ್ರ ಹೋಗಿ ಒಳಗಡೆ ದೇವಸ್ಥಾನಕ್ಕೆ ಹೋಗ್ತೀವಿ. ಬನ್ನಿ. ಬೆಟ್ಟ ಹೇಳಿದ್ವಿ, ಕೊನೆಗೂ ಇಲ್ಲಿ ಬಂದಿದ್ವಿ ನೋಡಿ. ಹಳ್ಳಿ ಹಟ್ಟಿ ಸರ್. ಏನ್ ಸರ್ ಫೇಮಸ್? ಬರ್ತಾ ಇರ್ತೀರಾ ನೀವು ಇಲ್ಲಿ? ತುಂಬಾ ಸರಿ ನಮ್ಮ ಬೆಟ್ಟ ಹೋದಾಗೆಲ್ಲ ಇಲ್ಲಿಗೆ ಬರೋದು ನಾವು. ಇಲ್ಲಿಗೆ ಟಿಫನ್ ಏನೇನು ಫೇಮಸ್? ನಿಮ್ಗೆ ತಟ್ಟೆ ಇಡ್ಲಿ ಸಿಗುತ್ತೆ, ವಡೆ, ದೋಸೆ, ಉಪ್ಪಿಟ್ಟು. ಬನ್ನಿ ಸರ್, ತುಂಬಾ ಚೆನ್ನಾಗಿದೆ. ಬನ್ನಿ, ಒಳಗಡೆ ಹೋಗ್ಬಿಟ್ಟು ನೋಡೋಣ. ಬನ್ನಿ, ಹಳ್ಳಿ ಹಟ್ಟಿಗೆ ಹೋಗೋಣ. ಬನ್ನಿ.